ಹಲೋ ಎಲ್ಲರಿಗೂ ನಮಸ್ತೆ. ಪದ್ಮ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಪೂರಿ ಉಂಡೆ ಮಾಡ್ತಾಯಿದ್ದೀನಿ. ಮಾಡೋದಕ್ಕೆ ಏನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬಂದು ನಾನು ಒಂದು 1/4 ಕಿಲೋ ಬೆಲ್ಲ ತಗೊಂಡು ಅದನ್ನು ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಇದು ಇವಾಗ ಬೆಂದು ಪಾಕ ಬಂದಿದೆ, ನೋಡ್ತಾ ಇರ್ಬೋದು. ನೀರಿಗೆ ನಾನು ಒಂದು ತಟ್ಟೆಗೆ ನೀರು ಹಾಕಿ ನೀರಿಗೆ ಪಾಕನ ಹಾಕ್ತಾಯಿದ್ದೀನಿ. ಪಾಕನೇ ಸಪ್ರೇಟ್ ಬರ್ತಾಯಿದೆ, ನೀರು ಹೊಂದ್ಕೊಳ್ತಾ ಇಲ್ಲ. ಈ ರೀತಿ ಸಪ್ರೇಟ್ ಬಂದರೆ ಕರೆಕ್ಟಾಗಿ ಬಂದಿದೆ ಅಂತ. ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ ಆ ಪಾಕನ ನಾನು ಒಂದು ಲೋಟಕ್ಕೆ ಹಾಕ್ತಾಯಿದ್ದೀನಿ. ನಾನು ಅದೇ ಪಾತ್ರೆನ ಇಟ್ಕೊಂಡು ಪೂರಿ ಉಂಡೆ ಮಾಡೋದಕ್ಕೆ ಅದೇ ಪಾತ್ರೆಗೆ ಸ್ವಲ್ಪ ನಾನು ಪೂರಿ ಮತ್ತು ಪಾಕ ಎರಡೂ ಕೂಡ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿಯಾಗಿರಬೇಕು, ಏಕೆಂದರೆ ಇದು ತಣ್ಣಗಾದರೆ ನಾವು ಉಂಡೆನ ಮಾಡೋದಕ್ಕೆ ಆಗೋಲ್ಲ, ಅದು ಬಿಡಿ ಬಿಡಿಯಾಗಿ ಹೋಗುತ್ತೆ. ಅದಕ್ಕಾಗಿ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಪಾಕ ಮತ್ತು ಪೂರಿ ಎರಡೂ ಕೂಡ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಅದನ್ನು ಉಂಡೆನ ಈ ರೀತಿ ಕಟ್ಕೋಬೇಕು. ನಾವು ಇವಾಗ ಉಂಡೆ ಕಟ್ಟಬೇಕಾದ್ರೆ ಸ್ಟವ್ನ ಆಫ್ ಮಾಡ್ಬೋದು. ನಾವು ಅದನ್ನು ಹಾಕಿ ಮಿಕ್ಸ್ ಮಾಡಬೇಕಾದ್ರೆ ನಾವು ಸ್ಟವ್ ಹಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನಾವು ಉಂಡೆಗಳನ್ನ ರೆಡಿ ಮಾಡ್ಕೋಬೋದು. ನಮಗೆ ಯಾವ ರೀತಿ ಬೇಕೋ, ಯಾವ ಡಿಸೈನ್ ಬೇಕೋ ಆ ರೀತಿ ಮಾಡ್ಕೋಬೋದು. ಇದು ತುಂಬ ವಿಶೇಷವಾಗಿ ಸೀಮಂತ ಶಾಸ್ತ್ರಕ್ಕೆಲ್ಲ ಇಡ್ತಾರೆ. ನೋಡೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಿಕ್ಕಮ್ಮನ ಮಗಳು ಕೂಡ ಈ ರೀತಿ ನಾನು ಅವಳಿಗೆ ಮಾಡ್ಕೊಂಡು ಆವಾಗ ಅವ್ರ ಊರಿಗೆ ಹೋಗೋ ಬಸ್ಸಲ್ಲಿ ತುಂಬ ರಶ್ ಇದ್ದರು. ಒಳಗಡೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲಿಲ್ಲ, ತುಂಬ ಎಲ್ಲ ಒಳಗಡೆ ನೂಕಿ ಎಲ್ಲ ಒಡೆದಾಕಿದ್ರು. ಇದು ಮನೇಲಿ ಸ್ವಲ್ಪ ಮಾಡಿಟ್ಟಿದೆ, ಅದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಅವ್ರ ಮನೆಗೆ ಹೋದದ್ದು ತೋರ್ಸೋಕ್ಕಾಗಲಿಲ್ಲ, ಅದೆಲ್ಲ ಒಡೆದೋಯ್ತು. ಅವ್ರ ಮನೆಗೆ ಅದನ್ನ ಮಾಡ್ಕೊಂಡು ಹೋಗೋಕ್ಕೆ ಆಗಲೇ ಇಲ್ಲ ಪಾಪ. ನಾನು ಸೀಮಂತ ಶಾಸ್ತ್ರದ್ದು ಕೂಡ ವೀಡಿಯೋಸ್ ಹಾಕಿದ್ದೀನಿ, ನೋಡ್ಬೋದು ನೀವು ನನ್ನ ಯೂಟ್ಯೂಬಲ್ಲಿ. ಇವಾಗ ನಾನು ಒಂದು ಲೋಟು ಸಾಯದಲ್ಲೂ ಕೂಡ ಮಾಡ್ತಾಯಿದ್ದೀನಿ. ಎಲ್ಲ ಬರೀ ಉಂಡೆನೇ ಮಾಡೋದು ಬೇಡ, ಇದು ಒಂದು ಡಿಸೈನ್ ಮಾಡೋಣ ಅಂತ ಈ ಥರ ಪ್ಯಾಸ್ಲಿಕ್ ಲೋಟಕ್ಕೆ ನಾವು ನೀರು ಕುಡಿಯೋಂಥ ಲೋಟಕ್ಕೆ ಹಾಕೋಬೋದು. ಇದು ಪ್ಯಾಸ್ಲಿಕ್ ಅಲ್ಲ, ಇದು ಪೇಪರ್ ಲೋಟ. ಇದಕ್ಕೆ ಹಾಕೊಂಡು ನಾವು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಇದೇ ರೀತಿ ಮಾಡ್ತೀರಾ ಅಂತ ಭಾವಿಸಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ವಿಡಿಯೋವನ್ನು ತಪ್ಪದೇ ನೋಡಿ. ಇವಾಗ ನೋಡ್ತಾ ಇರ್ಬೋದಲ್ಲ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಗರಿ ಗರಿಯಾಗಿತ್ತು ಪೂರಿ ಉಂಡೆ. ನೀವು ಕೂಡ ಇದೇ ರೀತಿ ಮನೇಲಿ ಮಾಡಿ ಕಮೆಂಟ್ ಮೂಲಕ ನೀವು ಮಾಡಿ ತಿಂದು ರುಚಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಂತ ನಾವು ಬಯಸ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.